ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್. ಓಕೆ, ಇವತ್ತು ಎಮ್ ಎಸ್ ಎಕ್ಸೆಲ್ ಅಲ್ಲಿ ಒಂದು ಫೈಲ್ ಇರುತ್ತೆ. ಮೀನ್ಸ್ ಎಮ್ ಎಸ್ ಎಕ್ಸೆಲ್ ಅಲ್ಲಿ ಒಂದು ಫೈಲ್ ಇರುತ್ತಲ್ವಾ, ಆ ಫೈಲ್ ಅನ್ನ ನಾವು ಯಾವ ರೀತಿ ಒಂದು ಸೆಕ್ಯೂರ್ ಆಗಿ ಕ್ರಿಯೇಟ್ ಮಾಡ್ಕೊಳೋದು ಅಂದ್ರೆ, ಈಗ ಆ ಫೈಲು ನಿಮ್ಗೆ ಮಾತ್ರ ಅದು ಓಪನ್ ಮಾಡಕ್ ಬರಬೇಕು. ಪ್ಲಸ್ ನೀವು ಆ ಫೈಲ್ ಅನ್ನ ಬೇರೆ ಯಾರಿಗಾದ್ರೂ ಕಳಿಸಿದ್ರು ಕೂಡ, ಅಂದ್ರೆ ಇಮೇಲ್ ಮುಖಾಂತರ ನೀವು ಯಾರಿಗಾದ್ರೂ ಬೇರೆಯವ್ರಿಗೆ ಕಳಿಸಿದ್ರು ಕೂಡ ಅವರು ಓಪನ್ ಮಾಡೋಂಗೆ ಇರಬೇಕು. ಅದನ್ನು ಪಾಸ್ವರ್ಡ್ ಅನ್ನು ಕೊಟ್ಬಿಟ್ಟು ಅವ್ರು ಓಪನ್ ಮಾಡೋ ಥರ ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ಕೊಳೋದು, ಅಂದ್ರೆ ಯಾವ ರೀತಿ ನಾವು ಅದಕ್ಕೆ ಸೆಕ್ಯೂರಿಟಿಯನ್ನು ಅಪ್ಲೈ ಮಾಡ್ಕೊಳೋದು ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಓಕೆನಾ? ಓಕೆ, ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ನನ್ನ ಹತ್ರ ಒಂದು ಎಕ್ಸೆಲ್ ಫೈಲ್ ಇದೆ. ಸೊ ಎಕ್ಸೆಲ್ ಫೈಲ್ ಬಂದ್ಬಿಟ್ಟು, ಓಕೆ, ಇಲ್ಲಿ ಡೆಸ್ಕ್ಟಾಪ್ ಅಲ್ಲಿ ನಾನು ನ್ಯೂ ಫೋಲ್ಡರ್ ಅಂತ ಇದೆ. ಈ ನ್ಯೂ ಫೋಲ್ಡರ್ ಅಲ್ಲಿ ಡಬಲ್ ಕ್ಲಿಕ್ ಅನ್ನ ಪ್ರೆಸ್ ಮಾಡ್ಕೊಂತೀನಿ. ಡಬಲ್ ಕ್ಲಿಕ್ ಅನ್ನ ಪ್ರೆಸ್ ಮಾಡಿದ ತಕ್ಷಣ ವೇದಿಕ್ ಎಜುಕೇಶನ್ ಸೆಂಟರ್ ಅಂತ ಒಂದು ಎಕ್ಸೆಲ್ ಫಾರ್ಮೆಟಿಂಗ್ ಇದೆ. ಸರಿನಾ? ಈ ಎಕ್ಸೆಲ್ ಫಾರ್ಮೆಟಿಗೆ ನಾನು ಇವಾಗ ಪಾಸ್ವರ್ಡ್ ಅನ್ನ ಅಪ್ಲೈ ಮಾಡ್ಬೇಕು ಇವಾಗ. ಸೊ ಪಾಸ್ವರ್ಡ್ ಅನ್ನ ಯಾವ ರೀತಿ ನಾವು ಅಪ್ಲೈ ಮಾಡೋದು ಅಂದ್ರೆ, ಅದನ್ನ ಸೆಕ್ಯೂರಿಟಿಯಾಗಿ ನಾವು ಇಡಬೇಕು ಅಂತ ಹೇಳಿದಾಗ ಇದನ್ನ ಒಂದು ಪಾಸ್ವರ್ಡ್ಗಳನ್ನ ಅಪ್ಲೈ ಮಾಡಲೇಬೇಕಾಗುತ್ತೆ. ಯಾಕೆಂದ್ರೆ ನಮ್ಮ ಫೋನ್ಗಳೆಲ್ಲ ನಾವೆಲ್ಲ ಅದ್ರಿಗೆ ಏನಾದ್ರು ಪರ್ಸನಲ್ ಇನ್ಫಾರ್ಮೇಶನ್ ಇದ್ದಾಗ ನಾವೆಲ್ಲ ಸೆಕ್ಯೂರಿಟಿ ಲಾಕ್ ಮಾಡ್ಕೊಂತೀವಲ್ವ. ಸೊ ಅದೇ ರೀತಿ ಕೂಡ ಇಲ್ಲೂ ಅಷ್ಟೇ ನಾವು ಸೆಕ್ಯೂರಿಟಿಯಾಗಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಈಗ ಫಸ್ಟ್ ಯಾವ ರೀತಿ ಇದಕ್ಕೆ ಪಾಸ್ವರ್ಡ್ ಅನ್ನು ಕೊಡ್ಬೇಕು ನಾವು ಅಂತ ಹೇಳಿದ್ರೆ, ವೇದಿಕ್ ಎಜುಕೇಶನ್ ಸೆಂಟರ್ ಅಂತ ನನ್ನ ಹತ್ರ ಎಕ್ಸೆಲ್ ಫಾರ್ಮೆಟ್ ಇದೆ ಅಲ್ವಾ, ಈ ಫಾರ್ಮೆಟ್ ಮೇಲ್ಗಡೆ ಡಬಲ್ ಕ್ಲಿಕ್ ಅನ್ನು ಪ್ರೆಸ್ ಮಾಡ್ಕೊಳ್ಳಿ. ಸೊ ಡಬಲ್ ಕ್ಲಿಕ್ ಅನ್ನು ಪ್ರೆಸ್ ಮಾಡಿದ ತಕ್ಷಣ ಈ ಎಕ್ಸೆಲ್ ಫಾರ್ಮೆಟಿಂಗ್ ಒಂದು ಓಪನ್ ಆಗಿದೆ. ಸರಿನಾ? ಎಕ್ಸೆಲ್ ಫಾರ್ಮೆಟಿಂಗ್ ಓಪನ್ ಆಗಿದೆ. ಇದರಲ್ಲಿ ಇವಾಗ ನಾವೇನ್ ಮಾಡಬೇಕು ಅಂದ್ರೆ, ಇಲ್ಲಿ ಸ್ಟಾರ್ಟ್ ಅಂತ ಬಟನ್ ಕಾಣಿಸಿದೆ ಅಲ್ವಾ ಫೈಲಲ್ಲಿ, ಈ ಫೈಲ್ ಅನ್ನ ಬಟನ್ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಅಂದ್ರೆ ಆಫೀಸ್ ಬಟನ್ ಅಂತ ಇದ್ರ ಹೇಳ್ತೀವಿ. ಈ ಆಫೀಸ್ ಬಟನ್ ಅನ್ನೋದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಇದ್ರಲ್ಲಿ ನ್ಯೂ ಓಪನ್ ಸೇವ್ಸ್ ಅಂತ ಸಿಗ್ತಾವಲ್ವಾ. ಸೊ ಇದ್ರಲ್ಲಿ ನಿಮಗೆ ಪ್ರಿಪೇರ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಈ ಪ್ರಿಪೇರ್ ಆಪೋಸಿಟ್ ಬಂದ್ರೆ ನಿಮಗೆ ಫಸ್ಟ್ ಇಂದ ಥರ್ಡ್ ಒನ್ ಆಪ್ಷನ್ ಬಂದ್ಬಿಟ್ಟು ಎನ್ಕ್ರಿಪ್ಟ್ ಡಾಕ್ಯುಮೆಂಟ್ ಅಂತ ಇರುತ್ತೆ. ಸರಿನಾ? ಈ ಎನ್ಕ್ರಿಪ್ಟ್ ಡಾಕ್ಯುಮೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೇಳುತ್ತೆ ನಿಮಗೆ ಪಾಸ್ವರ್ಡ್ ಅಂತ ಕೇಳುತ್ತೆ. ಸೊ ಪಾಸ್ವರ್ಡ್ ಅಂತ ಕೇಳಿದಾಗ ಇಲ್ಲಿ ಪರ್ಟಿಕ್ಯುಲರ್ ನಾವು ಪಾಸ್ವರ್ಡ್ ಅನ್ನು ಅಪ್ಲೈ ಮಾಡಬೇಕು. ಸೊ ನಾನು ಜಸ್ಟ್ ಏನ್ ಮಾಡ್ತೀನಿ, ಒಂದು ಪಾಸ್ವರ್ಡ್ ಅನ್ನ ಅಪ್ಲೈ ಮಾಡಿದ್ದೀನಿ. ಸರಿನಾ? ಪಾಸ್ವರ್ಡ್ ಅಪ್ಲೈ ಮಾಡಿಬಿಟ್ಟು ದೆನ್ ಓಕೆ ಅಂತ ಪ್ರೆಸ್ ಮಾಡಿದ್ರೆ ಮತ್ತೆ ನಮಗೆ ಇನ್ನೊಂದ್ಸರಿ ಕನ್ಫರ್ಮ್ ಪಾಸ್ವರ್ಡ್ ಕೇಳುತ್ತೆ. ಮತ್ತೆ ಒಂದು ಸೆಕೆಂಡ್ ಪಾಸ್ವರ್ಡ್ ಅನ್ನ ಅಪ್ಲೈ ಮಾಡಬೇಕು. ಓಕೆನಾ? ಓಕೆ, ದೆನ್ ಓಕೆ, ದೆನ್ ಇಲ್ಲಿ ಓಕೆ, ಈಗ ಪಾಸ್ವರ್ಡ್ ಅಪ್ಲೈ ಆಗಿದೆ. ಅಪ್ಲೈ ಆದ ತಕ್ಷಣ ಮತ್ತೆ ನಾವು ಫೈಲಲ್ಲಿ ಹೋಗ್ಬೇಕು, ಒಂದು ಸೆಕೆಂಡ್ ಸೇವ್ ಅಂತ ಪ್ರೆಸ್ ಮಾಡ್ಕೋಬೇಕು, ಕ್ಲೋಸ್ ಮಾಡಬೇಕು. ಈಗ ಈ ಫೈಲನ್ನು ನಾನು ಓಪನ್ ಮಾಡಕ್ಕೆ ಹೋಗ್ತೀನಿ. ಓಪನ್ ಮಾಡಬೇಕಾದ್ರೆ ನನಗೆ ಏನು ಕೇಳುತ್ತೆ, ಇವಾಗ ಪಾಸ್ವರ್ಡ್ ಅನ್ನ ಕೇಳಿದೆ. ಇಲ್ಲಿ ನೋಡಿ, ಜಸ್ಟ್ ಡಬಲ್ ಕ್ಲಿಕ್ ಅನ್ನ ಪ್ರೆಸ್ ಮಾಡ್ತೀನಿ. ಡಬಲ್ ಕ್ಲಿಕ್ ಅನ್ನ ಪ್ರೆಸ್ ಮಾಡಿದ ತಕ್ಷಣ ಏನು ಕೇಳ್ತಿದೆ, ವೇದಿಕ್ ಎಜುಕೇಶನ್ ಸೆಂಟರ್ ಹೊಸದುರ್ಗ ಈಸ್ ಪ್ರೊಟೆಕ್ಟ್. ಇಲ್ಲಿ ಅಂದ್ರೆ ಪ್ರೊಟೆಕ್ಟ್ ಆಗಿದೆ ಇದು. ಈಗ ಇಲ್ಲಿ ಪಾಸ್ವರ್ಡ್ ಅನ್ನ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಅಂದ್ರೆ ನಾವೇನಾದ್ರೂ ರಾಂಗ್ ಪಾಸ್ವರ್ಡ್ ಏನಾದ್ರು ಕೊಟ್ಬಿಟ್ಟು ಓಕೆ ಅಂತ ಪ್ರೆಸ್ ಮಾಡಿದ್ರೆ ಓಪನ್ ಆಗೋದಿಲ್ಲ. ಸರಿನಾ? ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು, ನಾವು ಸರಿಯಾಗಿರ್ತಕ್ಕಂಥ ಒಂದು ಪಾಸ್ವರ್ಡ್ ಅನ್ನ ಅದಕ್ಕೆ ಅಪ್ಲೈ ಮಾಡಬೇಕಾಗತ್ತೆ. ಓಕೆ, ಈಗ ನಾನು ಏನು ಪಾಸ್ವರ್ಡ್ ಕೊಟ್ಟಿದ್ದೀನೋ ಆ ಪಾಸ್ವರ್ಡ್ ಅನ್ನು ಅಪ್ಲೈ ಮಾಡಿ ಓಕೆ ಅಂತ ಪ್ರೆಸ್ ಮಾಡ್ತೀನಿ. ಸೊ ಅದು ಓಪನ್ ಆಯಿತು. ಸೊ ಈ ರೀತಿ ನಾವು ಒಂದು ಎಕ್ಸೆಲ್ ಫಾರ್ಮೆಟಿಗೆ ಪಾಸ್ವರ್ಡ್ ಅನ್ನು ಯಾವ ರೀತಿ ಕೊಡೋದು ಅನ್ನೋದನ್ನು ನೋಡಿದ್ದೀವಿ. ಓಕೆನಾ? ಓಕೆ, ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.